ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಸರ್ಕಾರದಿಂದ ಬಿಟ್ಟಿರೋ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಾಡ್ತಾಯಿದ್ದೀನಿ. ಸೊ ಸರ್ಕಾರದಿಂದ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. ಸೊ ನಮ್ಮ ಚಾನಲಲ್ಲಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಬನ್ನಿ ನಾವಿವಾಗ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡೋಣ, ಸೈನ್ಸ್ದು. ಫಸ್ಟ್ ಪಾರ್ಟು ಫಿಸಿಕ್ಸು. ನೋಡಿ 1 ಮಾರ್ಕ್ ಕ್ವಶನ್ಸು, ಅಂದರೆ ಆಪ್ಷನ್ ಇರೋ ಕ್ವಶನ್ಸು 3 ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು 1 ಮಾರ್ಕ್ ಕ್ವಶನ್ಸ್ ಇದೆ. ಸೊ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಇದು ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಳ್ಳಿ. ನಾನು ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ. ಸೊ ಈ ಕಡೆ ಗಮನ ಕೊಟ್ಟು ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ, ಅಪಾಯದ ಸಂಕೇತ ದೀಪಗಳು ಯಾವ ಬಣ್ಣದ್ದಾಗಿರುತ್ತದೆ? ಆ ಬಣ್ಣಕ್ಕೆ ಏಕೆ ಆದ್ಯತೆ ನೀಡಲಾಗುತ್ತದೆ? ನೋಡಿ, ಕೆಂಪು ಬಣ್ಣ. ಇದು ಸಹ ಇಂಪಾರ್ಟೆಂಟು. ನಿಮಗೆ ಲಾಸ್ಟ್ ಇಯರ್ ಎಲ್ಲ ಪ್ರಿಪ್ರೇಟ್ರಿನಲ್ಲಿ ಬಂದಿತ್ತು, ಲಾಸ್ಟ್ ಇಯರ್ ಪ್ರಿಪ್ರೇಟ್ರಿನಲ್ಲಿ. ಸೊ ಇದನ್ನು ಒಂಚೂರು ಗಮನ ವಹಿಸಿ ಈ ಕಡೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ನೀವು ಸೈನ್ಸಲ್ಲಿ ಎಷ್ಟು ಓದಿದ್ರೂ ಸಾಕಾಗಲ್ಲ, ಬಿಕಾಸ್ ಸೈನ್ಸ್ ಸಬ್ಜೆಕ್ಟೇ ಆ ಥರ. ನಿಮಗೆ ತುಂಬ ಓದಬೇಕು ಅಂತ ಇರೋ ಸಬ್ಜೆಕ್ಟ್ ಅಂದರೆ ಸೈನ್ಸೇ. ನಾನು ಇದ್ರದ್ದು ಸೈನ್ಸ್ದು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಸೊ ಯಾರ್ಯಾರಿನ್ನೂ ಆ ವಿಡಿಯೋನ ನೋಡಿಲ್ಲ ಬೇಗ ಹೋಗಿ ನಮ್ಮ ಚಾನಲಲ್ಲಿ ಇದೆ ನೋಡಿ. 3 ಮಾರ್ಕ್ಗೆ ನೋಡಿ. ನಿಮ್ನ ದರ್ಪಣದಲ್ಲಿ ವಸ್ತು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ, ಆಮೇಲೆ ಅದರ ಸ್ವಭಾವ, ಅದರ ಗಾತ್ರ ಎಷ್ಟಿರುತ್ತೆ ಅನ್ನೋದನ್ನು ಚಿತ್ರದ ಸಮೇತ ತೋರಿಸಿ ಕೆಳಗಡೆ ಬರೀಬೇಕು. ಸೊ ಚಿತ್ರಕ್ಕೆ 2 ಮಾರ್ಕ್ಸ್ ಇರುತ್ತೆ, ಅದ್ರ ಬಗ್ಗೆ ಬರೆಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ ಇರುತ್ತೆ. ಸೊ ನೆಕ್ಸ್ಟು, ಕಾಂತಕ್ಷೇತ್ರದಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹವಿರುವ ವಾಹಕವೊಂದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ನೋಡಿ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಈ ಥರ ನಿಮಗೆ ಉದಾಹರಣೆ ಸಹಿತ ತೋರಿಸ್ತಾರೆ. ಈ ರೀತಿ ಕಣ್ಣಿನಿಂದ 50 ಸೆಂಟಿಮೀಟರ್ ಹೆಚ್ಚಿನ ದೂರದಲ್ಲಿ ಪುಸ್ತಕವನ್ನು ಇರಿಸಿದಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯು ಪಠ್ಯಪುಸ್ತಕದ ಅಕ್ಷರಗಳನ್ನು ಸ್ಪಷ್ಟವಾಗಿ ತೊಂದರೆ ಇಲ್ಲದೆ ಓದುತ್ತಾನೆ. ಹಾಗಾದರೆ ಈ ಕಣ್ಣಿನ ಈ ದೋಷವನ್ನು ಗುರುತಿಸಿ. ನೋಡಿ, ಫಸ್ಟ್ ಕ್ವಶನ್ ಕಣ್ಣಿನ ಈ ದೋಷವನ್ನು ಗುರುತಿಸಿ. ಸೆಕೆಂಡ್ ಕ್ವಶನ್ ನೋಡಿ, ಕಣ್ಣಿನ ಈ ದೋಷಕ್ಕೆ ಪರಿಹಾರವನ್ನು ತಿಳಿಸಿ. ಅಂದರೆ ಯಾವ ಒಂದು ದೋಷ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೀವು ಬರೀಬೇಕು. ಸೊ ನೆಕ್ಸ್ಟು ಬಿ ಕ್ವಶನ್ ಇದೆ ನೋಡಿ. ದಟ್ಟ ಕಾಡಿನ ಮರಗಳ ಮೂಲಕ ಸೂರ್ಯನ ಬೆಳಕು ಹಾದು ಹೋದಾಗ ಮರಗಳ ಮಧ್ಯದಿಂದ ಬೆಳಕಿನ ಕಿರಣಗಳ ಪಥವು ಗೋಚರಿಸುತ್ತದೆ. ಈ ವಿದ್ಯಮಾನವನ್ನು ಏನೆಂದು ಕರೆಯಲಾಗುವುದು? ಇದೇ ವಿದ್ಯಮಾನವು ಸಾಮಾನ್ಯವಾಗಿ ಬಯಲಿನಲ್ಲಿ ಗೋಚರಿಸುವುದಿಲ್ಲ, ಏಕೆ? ನಿಮ್ಮ ವಿಶ್ಲೇಷಣೆ ಬರೆಯಿರಿ. ಇದೇ ನೆಕ್ಸ್ಟ್ ಇಂಪಾರ್ಟೆಂಟ್ ಅಲ್ಲ. ಆಪ್ಷನಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಅದನ್ನು. ಬನ್ನಿ ನೆಕ್ಸ್ಟ್ ನೋಡೋಣ. 3 ಮಾರ್ಕ್ ಕ್ವಶನ್ ಇನ್ನೊಂದಿದೆ ನೋಡಿ. ವರ್ಧನೆ ಎಂದರೇನು? ಮಸೂರ ಒಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಸೊ ನಿಮಗೆ ಸೂತ್ರ ಕೇಳ್ತಾರೆ ಸ್ವಲ್ಪ. ಸೊ ನೆಕ್ಸ್ಟ್ ನೋಡಿ, ನಾನು ನಿಯಮಗಳನ್ನು ಒಂದೇ ಒಂದು ಪೇಜಲ್ಲಿ ಎಲ್ಲನೂ ಬರೆದಿದ್ದೀನಿ. ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೂ ಸಹ ಅದರಲ್ಲೂ ನಿಯಮಗಳಿದೆ. ಸೊ ನಿಯಮಗಳು ಎಲ್ಲ ಓದ್ಕೊಂಡಿದ್ರೆ ನಿಮಗೆ ನಿಯಮಗಳಿಂದನೇ 4 to 6 ಮಾರ್ಕ್ಸ್ ಬರುತ್ತೆ. ಸೊ ನಿಯಮಗಳನ್ನು ಯಾರೂ ಮಿಸ್ ಮಾಡಬೇಡಿ. ನೋಡಿ, ಬೆಳಕಿನ ಪ್ರತಿಫಲನದ ನಿಯಮ ಕೇಳಿದ್ದಾರೆ. ನೆಕ್ಸ್ಟು ಒಂದು ಲೆಕ್ಕ ಕೊಟ್ಟಿದ್ದಾರೆ ನೋಡಿ. ಆಪ್ಷನಲ್ಲಿ ಲೆಕ್ಕ ಇದೆ, ಒಂದು ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಲೆಕ್ಕ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ ನಾವು. ಸೊ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ. ಸೊ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 3 ಇರುತ್ತೆ. ಬನ್ನಿ ನೋಡೋಣ. ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು ಸಹ 3 ಇರುತ್ತೆ. ಕಮಟುವಿಕೆ ಎಂದರೇನು? ಇದು ಇಂಪಾರ್ಟೆಂಟ್ ಕ್ವಶನ್ನು, ಇದು ತುಂಬ ಸರಿ ರಿಪೀಟ್ ಆಗಿದೆ. ಸೊ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ನೋಡೋಣ.
ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನೆಕ್ಸ್ಟು, ಅಲ್ಯೂಮಿನಿಯಂ ವಸ್ತುಗಳು ಕಬ್ಬಿಣದ ವಸ್ತುಗಳ ರೀತಿ ಸುಲಭವಾಗಿ ಸಾಕ್ಷರಣಗೊಳ್ಳುವುದಿಲ್ಲ. ಸಮರ್ಥಿಸಿ. ಇದು ಸಹ ಇಂಪಾರ್ಟೆಂಟ್ ಕ್ವಶನ್ನು. ನಿಮ್ಮ ಫಸ್ಟ್ ಪಾಠದಲ್ಲೇ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾಯಿದೆ, ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿರುವ ಪ್ರಯೋಗಗಳ ಪಟ್ಟಿಯನ್ನು ವಿಶ್ಲೇಷಿಸಿ. ಯಾವ ಪ್ರಯೋಗದಲ್ಲಿ ಕೆಳಗಿನ ಲವಣಗಳು ಉತ್ಪತ್ತಿಯಾಗುತ್ತವೆ? ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮಗೇನು ಕೇಳಲ್ಲ ಅದನ್ನು. ನೆಕ್ಸ್ಟು ಅನುರೂಪ ಶ್ರೇಣಿ ಕೇಳ್ಬೋದು ನಿಮಗೆ. ನೋಡಿ, ಈ ಕ್ವಶನ್ ಇಂಪಾರ್ಟೆಂಟ್. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್. ಲಾಸ್ಟ್ ಇಯರ್ ಪ್ರಿಪರೇಟರಿನಲ್ಲೆಲ್ಲ ಬಂದಿದೆ. ಸೊ ನಿಮ್ಮ ಪ್ರಿಪರೇಟರಿ ಸೆಕೆಂಡಿಗೆ ಬಂದೇ ಬರುತ್ತೆ. ಸೊ ಓದ್ಕೊಳ್ಳಿ ಇದನ್ನು. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಗೆ, ಅದಕ್ಕೆ. ನೆಕ್ಸ್ಟ್, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ. ನಿಮಗೆ ಗೊತ್ತು ಸಮೀಕರಣಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದು. ಸೊ ಅದನ್ನೇನು ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ಆನ್ಸರ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು, ತಟಸ್ಥೀಕರಣ ಎಂದರೇನು? ಈ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು ಮತ್ತು ಜಠರ ರಸ. ಸೊ ನೋಡ್ಕೊಳ್ಳಿ, ಅದನ್ನು ಆನ್ಸರ್ ಕೆಳಗಡೆನೇ ಇದೆ. ಸ್ಫಟಿಕೀಕರಣ ನೀರು ಎಂದರೇನು? ಕೆಳಗಿನ ಪ್ರಕ್ರಿಯೆಗಳಲ್ಲಿ ಬಳಸುವ ಲಕ್ಷಣಗಳನ್ನು ಹೆಸರಿಸಿ. ನೀರಿನ ಶಾಶ್ವತ ಗಡಸುತನ ನಿವಾರಣೆ. ಕಾಗದದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡುವುದು. ಸೊ ನೀವು ಅದನ್ನು ಸೂತ್ರಗಳನ್ನು ಬರೀಬೇಕು. ಅದು ಯಾವ ಒಂದು ಲವಣ ಅನ್ನೋದನ್ನು ಹೆಸರಿಸಿ ಸೂತ್ರ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರೇನೋ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ವೀಡಿಯೋಸ್ನ ನೋಡಿಲ್ಲ, ಅದು ನಮ್ಮ ಚಾನಲಲ್ಲಿದೆ, ಬೇಗ ಹೋಗಿ ನೋಡಿ. ನಾನು ಆಮೇಲೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಸೊ ಪಾರ್ಟ್ 1 ಮಾತ್ರ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ, ಪಾರ್ಟ್ 2 ಸಹ ನೋಡಿ. ನೆಕ್ಸ್ಟು, ಲೋಹದ ಮೇಲೆ ಅಭಯ ವರ್ತನೆ ಚಿತ್ರ ನೋಡಿ. ನೆಕ್ಸ್ಟು, ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ 4 ಮಾರ್ಕ್ಗೆ. ಸೊ ಕಾರ್ಬನ್ ಪರಮಾಣುಗಳು C4- ಅಯನ್ ಅಥವಾ ನೋಡಿ ಕ್ವಶನ್ಸ್ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ನೆಕ್ಸ್ಟು, ಸಾಬೂನಿನ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಸೊ ನೀವು ಸೈನ್ಸ್ ತುಂಬ ಓದ್ಕೋಬೇಕು, ಅದಕ್ಕೋಸ್ಕರ ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಸೊ ಆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೋಡಿಕೊಂಡ್ರೆ ಸಾಕು, ನಿಮ್ಮ ಟೆಕ್ಸ್ಟ್ ಬುಕ್ ಪೂರ್ತಿ ಕವರ್ ಆಗಿದೆ ಅದರಲ್ಲಿ. ಸೊ ಬನ್ನಿ ನೆಕ್ಸ್ಟು ಪಾರ್ಟ್ ಸಿಗೆ ಹೋಗೋಣ. ಜೀವವಿಜ್ಞಾನ ಅಂದರೆ ಬಯಾಲಜಿ. ಸೊ ಇದರಲ್ಲೂ ಸಹ 3 ಕ್ವಶನ್ಸ್ ಇರುತ್ತೆ, ಬಹು ಆಯ್ಕೆದು. ಬನ್ನಿ ನೋಡೋಣ. ನೋಡಿ, ರೈಸೋಪಸ್ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ. ಬೀಜಕ ಉತ್ಪಾದನೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ. ನೋಡಿ, ನಿಮಗೆಲ್ಲ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದು ಒಂದು ಕ್ವಶನ್ ಅದೇ ಥರ ಇದೆ. ಸೊ ಅದನ್ನು ಸಹ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯಾವ ಒಂದು ಪಾಯಿಂಟ್ನೂ ಸಹ ಮಿಸ್ ಮಾಡೋ ಆಗಿಲ್ಲ. ನಿಮಗೆ ಟೆಕ್ಸ್ಟ್ ಬುಕ್ ಓದೋದು ಕಷ್ಟ ಆಗುತ್ತೆ ಅಂದರೆ ನಮ್ಮ ಒಂದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ನೋಡಿ ಸಾಕು ನಿಮಗೆ. ಯಾರ್ಯಾರಿಗೆ ಪಾಸಿಂಗ್ ಪ್ಯಾಕೇಜ್ ಬೇಕು ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಪಾಸಿಂಗ್ ಪ್ಯಾಕೇಜ್ ಬಿಡ್ತೀನಿ. ನಿಮ್ಮ ಒಂದು ಪ್ರಿಪ್ರೇಟ್ರಿ 2ಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರಿಗಾನ ಬೇಕು ಅಂದರೆ ಕಮೆಂಟ್ ಮಾಡಿ. ಸೆಕೆಂಡ್ ಪ್ರಿಪ್ರೇಟ್ರಿಗೆ ನಿಮಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ನೆಕ್ಸ್ಟು 28 ಕ್ವಶನ್. ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಈ ಜೀವಿಗಳು ಮುಂದಿನ ಪೀಳಿಗೆಗಳಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳನ್ನು ಹೊಂದುತ್ತವೆ. ನೋಡಿ, ಅಷ್ಟೇ ಆನ್ಸರು. ನೆಕ್ಸ್ಟು 1 ಮಾರ್ಕ್ ಕ್ವಶನ್ಸ್ 3 ಇದೆ. ಸಂಸರ್ಗದ ಕಾರ್ಯವೇನು? ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ನೋಡಿ, ಆನ್ಸರ್ ಇದೆ ಅಲ್ಲೇ, ನೋಡ್ಕೊಳ್ಳಿ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ 2 ಇದೆ. ಗುರುತ್ವಾನುವರ್ತನೆ ಎಂದರೇನು? ಧನಾತ್ಮಕ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ. ನೆಕ್ಸ್ಟ್, ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ. ಹಾರ್ಮೋನುಗಳು ಗೊತ್ತು ನಿಮಗೆ, ರಕ್ತದಲ್ಲಿ
ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಪರಿಸ್ಥಿತಿಯಲ್ಲಿ ಎದುರಿಸುವ ದೇಹವನ್ನು ಸಿದ್ಧಗೊಳಿಸುವುದು. ಸೊ ನೋಡಿ, ಫಸ್ಟ್ ಇನ್ಸುಲಿನ್, ನೆಕ್ಸ್ಟು ಅಡ್ರಿನಲಿನ್. ಸೊ ಇಷ್ಟೇ ನಿಮ್ಮ ಆನ್ಸರ್. ನೆಕ್ಸ್ಟ್ ನೋಡಿ 33 ಕ್ವಶನ್. ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸು ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಎಲ್ಲ ನಿಮಗೆ 10th ಏನೇನು ಯೂಸ್ ಇದೆ ಅದನ್ನೆಲ್ಲ ಮಾಡ್ತೀನಿ. ಒಬ್ಬ ಫ್ರೆಂಡ್ ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾರೋ ಅದೇ ರೀತಿ ನಾನು ನಿಮಗೆ 10th ಫುಲ್ ನಿಮ್ಮ ಒಂದು ಸ್ಕೋರ್ 90% ಮೇಲೆ ಹೋಗಬೇಕು. ಆ ರೀತಿ ನಾನು ಸ್ಕೋರಿಂಗ್ ಮಾಡೋ ಥರ ನಿಮಗೆ ವೀಡಿಯೋಸ್ನ ಅಥವಾ ನಿಮಗೆ ಯಾವ ರೀತಿ ಸಹಾಯ ಆಗುತ್ತೋ ಆ ರೀತಿ ಸಹಾಯ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಬಿಡೋ ವಿಡಿಯೋನ ನೋಡಿ ನೀವು ಅದರಲ್ಲಿ ನಾವು ಏನಾದರೂ ಸಜೆಷನ್ ಕೊಟ್ಟರೆ ಅದನ್ನು ಫಾಲೋ ಮಾಡಿ ಸಾಕು. ನಿಮಗೆ ಪಾಸ್ ಮಾಡೋದು ನಮ್ಮ ಜವಾಬ್ದಾರಿ. ಸ್ಕೋರಿಂಗ್ ಸಹ ನೀವು ಮಾಡೋ ರೀತಿ ನಾವು ಮಾಡ್ತೀವಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ 35th ಕ್ವಶನ್ ನೋಡಿ. ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಚಕ್ಕರ್ ಬೋರ್ಡು ನಿಮಗೆ ಪಕ್ಕಾ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಅದು ಫಸ್ಟು ನೋಡಿ, ಫಸ್ಟು ಎ ಕ್ವಶನ್ ಓದೋಣ. ಗಿಡ್ಡ ಬಟಾಣಿ ಸಸ್ಯವನ್ನು ಟಿ ಎತ್ತರದ ಸ್ಮಾಲ್ ಟಿ ಅದು ಓಕೆನಾ. ನೆಕ್ಸ್ಟ್ ಎತ್ತರದ ಬಟಾಣಿ ಸಸ್ಯದೊಂದಿಗೆ ಬಿಗ್ ಟಿ ಅಂದರೆ ಕ್ಯಾಪಿಟಲ್. ನೆಕ್ಸ್ಟ್ ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ. ಬಿ ಕ್ವಶನ್ ನೋಡಿ, ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ. ಇದನ್ನು ನೀವು ಚಿತ್ರನ ಬಿಡಿಸ್ಬಿಟ್ಟು XY ಅಂತ ಬಿಡಿಸ್ಬಿಟ್ಟು ನೀವು ಈ ರೀತಿ ಗುರುತಿಸಿದ್ರೆ ಅದು ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಪ್ರಶ್ನೆಗೆ ನೋಡಿ, ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ. ಸೊ ಅದಕ್ಕೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಸೊ ನೀವು ಡಬಲ್ ಆದರೂ ಬರಿಬೋದು, ಸಿಂಗಲ್ ಆದರೂ ಬರಿಬೋದು. ನೀವು ಯಾವ್ದು ಬರಿತೀನಿ ಅಂತೀರಾ ನಿಮಗೆ ಈಸಿ ಆಗೋ ರೀತಿ ಬರೀರಿ. ನೋಡಿ, ಇದು ಸಿಂಗಲ್ ಚಕ್ಕರ್ ಬೋರ್ಡು, ಇದು ಡಬಲ್ ಚಕ್ಕರ್ ಬೋರ್ಡು. ನೆಕ್ಸ್ಟ್ ನೋಡಿ 4 ಮಾರ್ಕ್ ಕ್ವಶನು. ಮಾನವನ ಹೃದಯದ ಚಿತ್ರ. ಸೊ ಹೃದಯದ ಚಿತ್ರ ಬಿಡಿಸಿ ಅದರಲ್ಲಿ ಭಾಗಗಳನ್ನ ಗುರುತಿಸೋದು. ನೆಕ್ಸ್ಟು 5 ಮಾರ್ಕ್ ಕ್ವಶನ್ ಒಂದೇ ಒಂದಿರುತ್ತೆ. ಸೊ ಅದು ಬರೋದು ನಿಮ್ಮ ಬಯಾಲಜಿ ಸೆಕ್ಷನಲ್ಲಿ. ಸೊ ನೋಡಿ, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಬರೀರಿ. ಅಥವಾ ಅಂತಲೂ ಕೊಟ್ಟಿದ್ದಾರೆ ಇದರಲ್ಲಿ. ಬನ್ನಿ ಫಸ್ಟಲ್ಲಿ ಎ ಕ್ವಶನ್ ನೋಡಿ. ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ವಿವಾಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ, ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ನೀವು ಋತುಚಕ್ರನ ಅಲ್ಲಿ ವಿವರಿಸಬೇಕು. ಸೊ ಕ್ವಶನ್ ಎಲ್ಲ ಟ್ವಿಸ್ಟ್ ಮಾಡಿ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿ ಕ್ವಶನ್ ನೋಡಿ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಸೊ ನಿಮಗೆ ಗೊತ್ತು, ಬೇಗ ಹಣ್ಣು ಬಿಡುತ್ತೆ, ಬೇಗ ಹೂ ಬಿಡುತ್ತೆ, ಆ ರೀತಿ. ನೆಕ್ಸ್ಟು 4 ಅನುಕೂಲಗಳನ್ನ ತಿಳಿಸ್ಬೇಕು. ನೆಕ್ಸ್ಟು ದ್ವಿವಿದಳನದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ. ಸೊ ನಿಮಗೆ ಯಾವ್ಯಾವ ಜೀವಿಗಳು ಅನ್ನೋದು ಗೊತ್ತು ನೋಡಿ. ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ. ಯಾಂತ್ರಿಕ ಗರ್ಭನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಕಾರ್ಯವನ್ನು ಬರೆಯಿರಿ. ನೋಡಿ, ಆನ್ಸರ್ಸ್ ಪೂರ್ತಿಯಾಗಿದೆ. ನೀವು ಈ ಮಾಡೆಲ್ ಕ್ವಶನ್ ಪೇಪರ್ನ ಓದ್ಕೊಂಡ್ರೆ ಸಾಕು. ನಿಮಗೆ ಫೈನಲ್ ಎಕ್ಸಾಮಲ್ಲಿ 90+ ಸ್ಕೋರ್ ಆಗುತ್ತೆ. ಯಾಕಂದರೆ ಸರ್ಕಾರದವರು ಇದನ್ನೆಲ್ಲ ಬಿಟ್ಟಿರೋದೇ ನಿಮ್ಮ ಒಂದು ಫಲಿತಾಂಶ ಉತ್ತಮವಾಗಿ ಬರಲಿ ಅಂತ. ಸೊ ನೀವು ಈ 4 ಮಾಡೆಲ್ ಪೇಪರ್ಸನ್ನು ಓದ್ಕೊಂಡ್ರೆ ಸಾಕು, ನಿಮಗೆ ಸ್ಕೋರ್ ಬರುತ್ತೆ. ಸೊ ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ, ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಟ್ಟಿದ್ದೀನಿ. ಆ ವಿಡಿಯೋನ ಯಾರ್ಯಾರು ನೋಡಿಲ್ಲ ನಮ್ಮ ಚಾನಲಲ್ಲಿದೆ, ಬೇಗ ಹೋಗಿ ನೋಡಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.